यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। शुक्लां वरदं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे। गुरुब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ। ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದು 13ನೇ ದಿನದ ಪ್ರವಚನ ಕಾರ್ಯಕ್ರಮ. ಇಲ್ಲಿವರೆಗೂ ರುರು ಮತ್ತು ಡುಂಡುಬರ ಕಥೆಯನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ಹಿಂದಿನ ದಿನ ಅಂದರೆ ನಿನ್ನೆ ದಿವಸ ನಾವೇನು ತಿಳ್ಕೊಂಡ್ವಿ ಅಂತಂದರೆ, ಡುಂಡುಬ ಸರ್ಪ ಅದು ಒಬ್ಬ ಬ್ರಾಹ್ಮಣನ ಶಾಪದಿಂದ ಡುಂಡುಬ ಒಬ್ಬ ಸಹಸ್ರಪಾದ ಅಂತಕ್ಕಂಥ ಒಬ್ಬ ಮುನಿ ಶಾಪಗ್ರಸ್ತನಾಗಿ ಒಂದು ಸರ್ಪದ ರೂಪವನ್ನು ಧಾರಣೆ ಮಾಡಿ ಆ ಸರ್ಪದ ಶಾಪದ ವಿಮೋಚನೆ ರುರುವಿನಿಂದ ವಿಮೋಚನೆ ಆಯಿತು. ಅಂದರೆ ರುರು ದರ್ಶನ ಆಗ್ತಿದ್ದಂಗೆನೆ ಡುಂಡುಬ ಸರ್ಪದ ಶಾಪ ವಿಮೋಚನೆಯಾಗಿ ಆತ ಸಹಸ್ರಪಾದ ಮಹರ್ಷಿಯಾಗಿ ಮತ್ತೆ ದೇಹಧಾರಣೆಯನ್ನು ಮಾಡ್ತಾನೆ. ವೀಕ್ಷಕರೇ, ಇಲ್ಲಿವರೆಗೂ ಈ ಡುಂಡುಬ ಮತ್ತು ರುರುವಿನ ಸಂಭಾಷಣೆಯನ್ನು ಕೇಳಿದ್ವಿ. ಈಗ ಸರ್ಪಯಾಗದ ಮತ್ತು ಮುಂದಿನ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಮುಂದಿನ ಕಥೆ ಏನು ಅಂದರೆ, ಇಲ್ಲಿ ಆಸ್ತಿಕ ಮಹರ್ಷಿ ಅಂತೇಳಿ ಮತ್ತೊಬ್ಬ ಮಹರ್ಷಿ ಕಥೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ. ವೀಕ್ಷಕರೇ, ಇಲ್ಲಿ ಆಸ್ತಿಕ ಮಹರ್ಷಿಗಳು ಅವರ ಕಥೆಯನ್ನು ಏನು ಅಂತೇಳಿ ಇಲ್ಲಿ ಮತ್ತೆ ಪ್ರಾರಂಭ ಇಲ್ಲಿ ಹೇಳ್ತಾ ಹೋಗ್ತಾರೆ. ಶೌನಕ ಮಹರ್ಷಿ ಸೌತಿ ಮುನಿಗಳು, ಬ್ರಾಹ್ಮಣೋತ್ತಮರೇ, ಆಸ್ತಿಕನ ಕಥೆಯು ಬಹಳ ದೀರ್ಘವಾದುದು, ಆದರೂ ಯಥಾವತ್ತಾಗಿಯೇ ನಾನು ಹೇಳುತ್ತೇನೆ. ಅದು ಬಹಳ ವಿಸ್ತಾರವಾಗಿರತಕ್ಕಂಥ ಕಥೆಯಾಗಿದೆ. ಅದು ಆಸ್ತಿಕ ಮಹರ್ಷಿದು. ಅದನ್ನು ತಮಗೆಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ವಿಸ್ತಾರವಾಗಿ ನಾನು ಹೇಳ್ತಾ ಹೋಗ್ತೀನಿ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಯಾರು? ಸೌತಿ ಮುನಿಗಳು. ಸೌತಿಯೇ, ನಾನು ಮನೋಹರವಾದ ಪುರಾಣ ಮಹರ್ಷಿಯಾದ ಯಶೋವಂತನಾದ ಬ್ರಾಹ್ಮಣನಾದ ಆಸ್ತಿಕನ ಕಥೆಯನ್ನು ಕೇಳಲು ಹೆಚ್ಚಿನ ಆಸಕ್ತಿಯನ್ನು ಉಳ್ಳವನಾಗಿದ್ದೇನೆ. ಸೌತಿಗಳು ಹೇಳುತ್ತಾರೆ, ನೈಮಿಷಾರಣ್ಯದಲ್ಲಿ ಕೃಷ್ಣ ದ್ವೈಪಾಯನರು ಹೇಳಿದ ಇತಿಹಾಸವನ್ನು ಪುರಾಣವೆಂದು ಹೇಳುತ್ತಾರೆ. ಮೊಟ್ಟ ಮೊದಲು ಆ ಕಥೆಯು ನೈಮಿಷಾರಣ್ಯದ ಋಷಿಗಳ ಆಶಯದಂತೆ ನನ್ನ ತಂದೆಯಾದ ವ್ಯಾಸ ಶಿಷ್ಯರಾದ ಮೇಧಾವಿಗಳಾದ ಲೋಮಹರ್ಷಣರಿಂದ ಹೇಳಲ್ಪಟ್ಟಿತು. ನಾನು ಸಹ ಆಗ ಅಲ್ಲಿಯೇ ಇದ್ದು ನಮ್ಮ ತಂದೆಯು ಆಗ ಹೇಳಿದ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದ್ದೆನು. ಶೌನಕರೇ, ನೀವೀಗ ಅದೇ ಕಥೆಯನ್ನು ಕೇಳಲು ಆಗಿರುವುದರಿಂದ ನಾನು ಹೇಗೆ ಕೇಳಿದ್ದೆನೋ ಹಾಗೆಯೇ ಅದನ್ನು ನಿಮಗೂ ಹೇಳುವೆನು. ಸಕಲ ಪಾಪಹರವಾದ ಈ ಕಥೆಯನ್ನು ನೀವು ಸಹ ಏಕಾಗ್ರತೆಯಿಂದ ಕೇಳುವವರಾಗಿರಿ. ಏಕಾಗ್ರ ಮನಸ್ಕರಾಗಿ ನೀವು ಕೂಡ ಕೇಳ್ತಾ ಹೋಗ್ರಿ. ಇದು ಪುಣ್ಯಪ್ರದವಾದ ಕಥೆ ಅಂತೇಳಿ ಇಲ್ಲಿ ಸೌತಿ ಮುನಿಗಳು ಹೇಳ್ತಾ ಹೋಗ್ತಾರೆ. ಆಸ್ತಿಕನ ತಂದೆಯು ಪ್ರಜಾಪತಿಗೆ ಸಮನಾದ ಪ್ರಭಾವವುಳ್ಳವನು, ಬ್ರಹ್ಮಚಾರಿಯು, ನಿಯತವಾದ ಆಹಾರವುಳ್ಳವನಾಗಿದ್ದನು. ಯಾವಾಗಲೂ ಉಗ್ರವಾದ ತಪಸ್ಸಿನಲ್ಲಿಯೇ ನಿರತನಾಗಿರುತ್ತಿದ್ದನು. ಅವನ ಹೆಸರು ಜರತ್ಕಾರು ಎಂತಕ್ಕಂಥ ಒಬ್ಬ ಮಹರ್ಷಿ. ಅವರು ಆಸ್ತಿಕ ಮಹರ್ಷಿಗಳ ತಂದೆಯಾಗಿರ್ತಾರೆ. ಅವರು ಬಹಳ ತಪಸ್ಸಿಗಳು, ನಿಯಮಿತವಾದಂಥ ಆಹಾರ, ಈ ರೀತಿಯಾದ ಜೀವನವನ್ನು ಸಾಗಿಸ್ತಾ ತಪಸ್ಸಿನಲ್ಲಿ ತೊಡಗಿಕೊಂಡಿರ್ತಾರೆ. ಅವನು ಊರ್ಧ್ವರೇತಸ್ಕನು, ಮಹಾತಪಸ್ವಿಯು. ಅವನು ಯಯಾವರ ವಂಶೀಯರಲ್ಲಿ ಶ್ರೇಷ್ಠನಾದವನು, ಬಹು ಧಾರ್ಮಿಕನು, ಬಹಳ ಕಠೋರವಾದ ವ್ರತಾಚರಣೆಯುಳ್ಳವನು,
ಸಮನ್ವಿತನಾದ ಆ ಜರತ್ಕಾರವು ಒಮ್ಮೆ ಪ್ರಪಂಚ ಪರ್ಯಟನಕ್ಕಾಗಿ ಹೊರಟನು. ಈ ರೀತಿಯಾಗಿ ಇರ್ತಕ್ಕಂಥ ಆ ಜರತ್ಕಾರು ಎಂತಕ್ಕಂಥ ಒಬ್ಬ ಮಹರ್ಷಿ ಅವರು ಪ್ರಪಂಚ ಪರ್ಯಟನೆಗೋಸ್ಕರ ಹೊರಡ್ತಾರೆ. ಪುಣ್ಯಪ್ರದವಾದ ತೀರ್ಥಗಳಿಗೆ ಹೋಗುವನು. ಯಥಾವಿಧಿಯಾಗಿ ಸ್ನಾನ ಪಿತೃ ಪೂಜೆಯನ್ನು ಮುಗಿಸಿ ಮುಂದೆ ಪ್ರಯಾಣ ಮಾಡುವನು. ತೀರ್ಥಕ್ಷೇತ್ರಗಳನ್ನು ಅವರು ದರ್ಶನವನ್ನು ಮಾಡೋದು, ಸ್ನಾನಾದಿಗಳನ್ನು ಮಾಡಿ ಕ್ಷೇತ್ರಗಳನ್ನು ದರ್ಶನವನ್ನು ಮಾಡ್ತಾ ಮತ್ತೆ ಮುಂದೆ ಪ್ರಯಾಣ ಮಾಡೋದು, ಈ ರೀತಿಯಾಗಿ ಮುಂದೆ ಸಾಗ್ತಾ ಇರಬೇಕಾದ್ರೆ ಸಾಯಂಕಾಲವಾಗುತ್ತಲೇ ಒಂದೆಡೆಯಲ್ಲಿ ತಂಗುವನು. ಇದು ಅವನ ನಿತ್ಯಚರ್ಯೆಯಾಗಿದ್ದಿತ್ತು. ಈ ರೀತಿಯಾಗಿ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಅವನಿಗೆ ಇಂಥವುದೇ ಆಹಾರವು ಬೇಕೆಂಬ ಆಕಾಂಕ್ಷೆ ಇರಲಿಲ್ಲ. ನನಗೆ ಅಂಥದ್ದೇ ಬೇಕು, ಇಂಥದ್ದೇ ಬೇಕು, ಅದನ್ನೇ ಸೇವನೆ ಮಾಡಬೇಕು, ಈ ರೀತಿಯಾದಂಥ ಯಾವುದೇ ಆಸೆ ಅವರಿಗೆ ಇರಲಿಲ್ಲ. ಗಾಳಿಯನ್ನೇ ಆಹಾರವನ್ನಾಗಿ ಸೇವಿಸುತ್ತಾ ನಿರಾಹಾರನಾಗಿರುತ್ತಿದ್ದನು. ನೋಡಿ ಎಂಥ ಶಕ್ತಿ ಇದೆ ಅವರಲ್ಲಿ ಅಂತಂದರೆ, ಗಾಳಿಯನ್ನೇ ಸೇವನೆ ಮಾಡಿ ಅದರಿಂದನೇ ಜೀವನವನ್ನು ಸಾಗಿಸ್ತಾ ಇರ್ತಾರಂತೆ. ದಗದಗಿಸುವ ಯಜ್ಞೇಶ್ವರನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಅವನು ಅನೇಕ ದಿನಗಳವರೆಗೆ ನಿದ್ರೆಯನ್ನು ಮಾಡುತ್ತಿರಲಿಲ್ಲ. ನೋಡ್ರಿ, ಆಹಾರವನ್ನು ಸೇವನೆ ಮಾಡ್ತಾ ಇರಲಿಲ್ಲ, ನಿದ್ರೆಯನ್ನು ಕೂಡ ಮಾಡಿರಲಿಲ್ಲ. ಯಾರು? ಜರತ್ಕಾರು ಎಂತಕ್ಕಂಥ ಮಹರ್ಷಿ. ಇವರು ಆಸ್ತಿಕ ಮುನಿಗಳ ತಂದೆ ಆಗಿರ್ತಾರೆ. ಸಾಕ್ಷಾತ್ ಯಜ್ಞೇಶ್ವರನಂತೆ ಜಾಜ್ವಲ್ಯಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಜರತ್ಕಾರವು ಪೃಥ್ವಿಯಲ್ಲಿ ಸುತ್ತಾಡುತ್ತಿದ್ದಾಗ ಒಂದು ಹಳ್ಳಿಯಲ್ಲಿ ತನ್ನ ಪಿತೃಗಳು ತಲೆ ಕೆಳಗಾಗಿ ನೇತಾಡುತ್ತಿರುವುದನ್ನು ಕಂಡನು. ಅವರನ್ನು ನೋಡುತ್ತಲೇ ಜರತ್ಕಾರವು ಅವರನ್ನು ಪ್ರಶ್ನಿಸಿದನು. ಇಲ್ಲಿ ಇದೇ ರೀತಿಯಾಗಿ ಆಹಾರ ಸೇವನೆ ಮಾಡಂಗಿಲ್ಲ, ಗಾಳಿಯನ್ನೇ ಆಹಾರವನ್ನಾಗಿ ಸೇವನೆ ಮಾಡ್ತಿದ್ದಾರೆ. ಆಮೇಲೆ ಅವರು ನಿದ್ರೆಯನ್ನು ಕೂಡ ಮಾಡಿಲ್ಲ. ಈ ರೀತಿಯಾಗಿ ಹೋಗ್ತಾ ಇರಬೇಕಾದ್ರೆ ಅವರ ಪಿತೃದೇವತೆಗಳು ತಲೆ ಕೆಳಗಾಗಿ ನೇತಾಡ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ನೋಡ್ತಾನೆ ಒಂದು ಕ್ಷೇತ್ರದಲ್ಲಿ. ನೀವು ಯಾರು? ಅವಾಗ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ, ನೀವು ಯಾರು? ಈ ಹಳ್ಳದಲ್ಲಿ ಏಕೆ ತಲೆ ಕೆಳಗಾಗಿ ತೂಗಡುತ್ತಾ ಇರುವಿರಿ? ನೀವು ಅವಲಂಬಿಸಿರುವ ವೀರನ ಸ್ತಂಭವನ್ನು ಕೂಡ ಇಲ್ಲಿಯೂ ಕಚ್ಚಿ ಅದೂ ಸಹ ಕೆಲವು ದಿನಗಳಲ್ಲಿಯೇ ಬಿದ್ದು ಹೋಗಬಹುದು. ಅನಂತರ ನಿಮ್ಮ ಪಾಡೇನು? ಅದು ಏನಂದ್ರೆ ಒಂದು ಹಳ್ಳ ಅಂತಂದ್ರೆ ಅದು ಒಂದು ಬಹಳ ಆಳವಾಗಿರ್ತಕ್ಕಂಥ ಒಂದು ಬಾವಿ ಅಂತ ತಿಳ್ಕೊಳ್ಳಿ. ಆ ಬಾವಿಯಲ್ಲಿ ಪಿತೃದೇವತೆಗಳು ಒಂದು ಬೇರು, ಆ ಬೇರಿಗೆ ಸಿಕ್ಕಾಕೊಂಡು ನೇತಾಡ್ತಾ ಇದ್ದಾರೆ. ಆಮೇಲೆ ನೇತಾಡ್ತಾ ಇರಬೇಕಾದ್ರೆ ಏನಾಗಿದೆ, ಆ ಬೇರಿಗೆ ಒಂದು ಇಲಿ ಬಂದು ಕಚ್ತಾ ಇದೆ. ಆಮೇಲೆ ಇದೇನಪ್ಪ ಇದು ದೃಶ್ಯ, ಇದು ಯಾಕೆ ಈ ರೀತಿ ನನಗೆ ಕಾಣಿಸ್ತಾ ಇದೆಯಲ್ಲ, ಆಮೇಲೆ ಇದರಲ್ಲಿ ಬಿದ್ದೋಗ್ಬಿಟ್ರೆ ಹೆಂಗೆ, ಆಮೇಲೆ ನಿಮ್ಮ ಗತಿ ಏನಾಗ್ಬೋದು, ನೀವು ಅಂತ ಕೂಪಕ್ಕೆ ಬಿದ್ದೋಗ್ಬಿಡ್ತೀರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಆವಾಗ ಅವ್ರು ಹೇಳ್ತಾರೆ ಪಿತೃದೇವತೆಗಳು, ಅಯ್ಯ ನಾವು ಯಾಯಾವರ ವಂಶೀಯರು, ನಮ್ಮ ವಂಶವು ನಶಿಸಿ ಇರುವ ಕಾರಣದಿಂದಾಗಿ ನಾವು ಆಗುತ್ತಿದ್ದೇವೆ. ನಾವು ಯಾಯಾವರ ವಂಶದಿಂದ ವಂಶಸ್ಥರು. ನಾವು ನಮ್ಮ ವಂಶ ನಿರ್ವಂಶದ ಸ್ಥಿತಿಯಲ್ಲಿ ಬಂದಿದೆ, ಅಧಪತಿತವಾಗುತ್ತಿದ್ದೇವೆ ಅಂತಂದ್ರೆ ನಮ್ಮ ವಂಶನೇ ನಿರ್ವಂಶ ಆಗ್ತಕ್ಕಂಥ ಒಂದು ಸಂದರ್ಭ ಬಂದು ಒದಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿದ್ದ ಇನ್ನೇನು ಕೆಳಗಡೆ ಕೂಪಕ್ಕೆ ನಾವು ಬೀಳ್ತಕ್ಕಂಥ ಸಂದರ್ಭ ಹತ್ತಿರ ಬಂದಿದೆ ಅಂತೇಳಿ ಹೇಳ್ತಾರೆ ಅವರು ಪಿತೃದೇವತೆಗಳು. ನಮ್ಮ ವಂಶದಲ್ಲಿ ಜರತ್ಕಾರವೆಂಬ ಒಬ್ಬನೇ ಒಬ್ಬ ತಪೋನಿಷ್ಠನಿದ್ದಾನೆ. ಜರತ್ಕಾರ ಅಂತಕ್ಕಂಥ ಒಬ್ಬ ತಪಸ್ವಿ ಇದ್ದಾನೆ. ಅಲ್ಪ ಭಾಗ್ಯರಾದ ನಮ್ಮ ವಂಶದಲ್ಲಿ ಆ ಮಂದ ಭಾಗ್ಯನು ಹುಟ್ಟಿದ್ದಾನೆ. ಅವನು ಯಾವಾಗಲೂ ತಪಶ್ಚರಣೆಯಲ್ಲಿ ಆಗಿಬಿಟ್ಟಿರುತ್ತಾನೆ. ಅವನಿಗೆ ಪುತ್ರರನ್ನು ಪಡೆಯುವ ಇಚ್ಛೆಯೂ ಇಲ್ಲ, ಅದಕ್ಕಾಗಿ ಮದುವೆಯಾಗುವ ಆಕಾಂಕ್ಷೆಯೂ ಅವನಿಗಿಲ್ಲ. ನಮ್ಮ ಸಂತಾನವು ಕ್ಷಯಿಸುತ್ತಿರುವ ಕಾರಣದಿಂದಾಗಿ ನಾವು ಈ ಹಳ್ಳದಲ್ಲಿ ವೀರನ ಸ್ತಂಭವನ್ನು ಆಶ್ರಯಿಸಿ ತೂಗಾಡುತ್ತಿದ್ದೇವೆ. ಈ ರೀತಿಯಾಗಿ ನಮ್ಮ ವಂಶ ನಿರ್ವಂಶ ಆಗ್ತಾ ಇದೆ. ನಮ್ಮ ವಂಶದಲ್ಲಿ ಒಬ್ಬನೇ ಒಬ್ಬ ಇದ್ದಾನೆ ವಂಶಸ್ಥ, ಅವನು ಕೂಡ ತಪಸ್ವಿಯಾಗಿದ್ದಾನೆ, ತಪಸ್ಸು ಆಚರಣೆ ಮಾಡ್ಕೊಂತ ಹಿಂಗೆ ಸಂಚಾರ ಮಾಡ್ತಾ ಇದ್ದಾನೆ. ಅವನಿಂದನೂ ನಮ್ಮ ವಂಶ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಸೂಚನೆಗಳು ಏನು ಕಾಣಿಸ್ತಾ ಇಲ್ಲ. ಅವನು ಈ ರೀತಿಯಾಗಿ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ವಂಶ ನಿರ್ವಂಶ ಆಗುತ್ತೆ. ಹಂಗೆ ನಿರ್ವಂಶ ಆಗ್ತಿದ್ದಂಗೆ ನಾವೇನು ಮಾಡ್ತೀವಿ, ಇಲ್ಲಿದ್ದ ಬಿದ್ದು ಅಧೋಗತಿಗೆ ಹೋಗ್ತೀವಿ ನಾವು ಅಂತೇಳಿ ಹೇಳ್ತಿದ್ರಲ್ಲಿ.
ನಮ್ಮ ವಂಶೋದ್ಧಾರಕನಿದ್ದರೂ ನಾವು ದುಷ್ಕರ್ಮಗಳನ್ನ ಮಾಡಿದವರಂತೆ ಅನಾಥರಾಗಿದ್ದೇವೆ. ಇಲ್ಲಿ ಪಿತೃದೇವತೆಗಳು ಹೇಳ್ತಿದ್ದಾರೆ, ವಂಶೋದ್ಧಾರಕ ಒಬ್ಬನಿದ್ರು ಕೂಡ ಅವನು ಮದುವೆ ಆಗ್ತಕ್ಕಂಥ ಇಚ್ಛೆ ಅವನಿಗಿಲ್ಲ. ಹಾಗಾಗಿ ನಾವು ವಂಶೋದ್ಧಾರಕ ಇದ್ರೂ ಕೂಡ ನಾವು ಅನಾಥರಾಗ್ಬಿಟ್ಟಿದ್ದೀವಿ. ಅಂದರೆ ಯಾರು ಇಲ್ದಂತರ ಆಗ್ಬಿಟ್ಟಿದೀವಿ, ನಾವು ಮಕ್ಕಳು ಮರಿ ಇಲ್ದಂತರ ಆಗ್ಬಿಟ್ಟಿದ್ದೀವಿ. ಈ ದುರ್ದಶೆಯಲ್ಲಿ ಬಂಧುವಿನಂತೆ ನಮ್ಮಗಳ ವಿಷಯದಲ್ಲಿ ಅನುಕಂಪವನ್ನು ತೋರಿಸ್ತಿರುವ ನೀನಾದರೂ ಯಾರು? ಯಾವ ಕಾರಣದಿಂದಾಗಿ ಬಹಳ ದುಃಖಿತರಾಗಿರುವ ನಮ್ಮನ್ನ ಸಂತೈಸಲು ಬಂದಿರುವೆ? ನೀನು ಇಷ್ಟೆಲ್ಲ ಕೇಳ್ತಾ ಇದೆಯಲ್ಲ, ನಮಗೆ ಪ್ರಶ್ನೆ ಮಾಡ್ತಿದೆಯಲ್ಲ, ನೀನು ಯಾರು? ನಮ್ದೇನೋ ಪರಿಸ್ಥಿತಿ ಈ ಥರ ಇದೆ, ನಮ್ಮ ವಂಶ ನಿರ್ವಂಶ ಆಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ, ನೀನಾದರೂ ಯಾರು? ನಿನ್ನ ಪರಿಚಯ ಏನು ಅಂತೇಳಿ ಕೇಳ್ತಾರೆ ಪಿತೃದೇವತೆಗಳು. ಪೂಜ್ಯರೇ, ತಾವು ನಿರೂಪಿಸಿದ ಮಂದಭಾಗ್ಯನಾದ ಆ ಜರತ್ಕಾರವು ನಾನೇ ಆಗಿರುತ್ತೇನೆ. ನಾನು ಬೇರೆ ಯಾರಲ್ಲ ಪೂಜ್ಯರೇ, ನಿಮ್ಮ ವಂಶಸ್ಥ ಅಂತೇಳಿ ನೀವೇನು ಹೇಳಿದ್ರಲ್ಲ ಕಥೆಯನ್ನ, ಆ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಜರತ್ಕಾರು ನಾನೇ ಆಗಿದ್ದೀನಿ. ನಿಮ್ಮ ವಂಶದ ಕೊನೆಯ ಕುಡಿ ನಾನೇ ಆಗಿದ್ದೀನಿ. ನೀವುಗಳು ನನ್ನ ಪಿತೃ ಪಿತಾಮಹ ಪ್ರಾಪಿತಾಮಹರು. ಈಗ ನಿಮಗಾಗಿ ನಾನೇನು ಮಾಡಬೇಕು ಎಂಬುದನ್ನು ದಯಮಾಡಿ ಹೇಳಿರಿ. ನಿಮಗೆ ಈ ರೀತಿಯಾದ ಸಂಕಷ್ಟ ಬಂದು ಒದಗ್ಬಿಟ್ಟಿದೆ, ನಿಮಗೋಸ್ಕರವಾಗಿ ನಾನು ಏನು ಮಾಡಬೇಕು ಅಂತೇಳಿ ಹೇಳ್ರಿ ಅಂತೇಳಿ ಕೇಳ್ತಾನೆ. ಯಾರು? ಜರತ್ಕಾರು ಮಹರ್ಷಿ ಕೇಳ್ತಾನೆ. ಆಗ ಇವರು ಹೇಳ್ತಾರೆ ಪಿತೃದೇವತೆಗಳು, ಮಗು, ನಮ್ಮ ವಂಶದ ಅಭಿವೃದ್ಧಿಯಾಗಲು ಪ್ರಯತ್ನಿಸು. ಪುತ್ರ ಪ್ರಾಪ್ತಿಯು ನಿನ್ನ ಉದ್ಧಾರಕ್ಕೂ ಮತ್ತು ನಮ್ಮಗಳ ಉದ್ಧಾರಕ್ಕೂ ಕಾರಣವಾಗುವುದು. ಇದೇ ಸನಾತನ ಧರ್ಮವಾಗಿರುವುದಪ್ಪ ಅಂತೇಳಿ ಹೇಳ್ತಾರೆ ಅವರು. ಅವಾಗ ಪುತ್ರವಂತರಾಗುವರು ಪಡೆಯುವ ಸದ್ಗತಿಯನ್ನ ಯಾವ ವಿಧವಾದ ಧರ್ಮ ಕಾರ್ಯಗಳಿಂದಾಗಲಿ ನಿಷ್ಠೆಯಿಂದ ಮಾಡಿದ ತಪಸ್ಸುಗಳಿಂದಾಗಲಿ ಪಡೆಯುವ ಸಾಧ್ಯತೆ ಇಲ್ಲ. ಪುತ್ರವಂತರಾಗಿ ನಾವು ಪಡಿತಕ್ಕಂಥ ಸದ್ಗತಿ ಏನಿದೆಯಲ್ಲ, ಅದರಿಂದನೇ ಆಗ್ಬೇಕೇ ಹೊರತಾಗಿ ನಾವು ಬೇರೆ ಯಾವುದಾದ್ರೂ ಧರ್ಮ ಕಾರ್ಯವನ್ನು ಮಾಡಿ ಅಥವಾ ನಿಷ್ಠೆಯಿಂದ ತಪಸ್ಸನ್ನು ಆಚರಣೆ ಮಾಡಿ ನಾವು ಆ ಸದ್ಗತಿಯನ್ನು ಪಡಿತೀವಿ ಅಂತಂದ್ರೆ ಅದು ಸಾಧ್ಯವಿಲ್ಲದಾಗಿದೆ. ಪಿತೃದೇವತೆಗಳು ಹೇಳ್ತಾ ಇದ್ರಲ್ಲಿ, ನೀನು ವಂಶಸ್ಥರನ್ನು ಅಂದ್ರೆ ನೀನು ಮದುವೆಯನ್ನ ಮಾಡ್ಕೊಂಡು ನೀನು ವಂಶವನ್ನು ಉದ್ಧಾರ ಮಾಡು, ಆಗ ನಿನಗೂ ಸದ್ಗತಿ ಉಂಟಾಗುತ್ತೆ, ನಮಗೂ ಕೂಡ ಸದ್ಗತಿ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದುದರಿಂದ ನೀನೀಗಲೇ ವಿವಾಹವಾಗಲು ಪ್ರಯತ್ನಿಸು, ತನ್ಮೂಲಕವಾಗಿ ಸಂತತಿಯನ್ನ ಪಡೆಯುವವನಾಗು. ಈ ರೀತಿಯಾಗಿ ನೀನು ಈಗಲೇ ವಿವಾಹವನ್ನ ಅಂದ್ರೆ ಮದುವೆ ಆಗುವುದಕ್ಕೆ ನೀನು ಮುಂದುವರೆದು ಹೋಗು. ಆಮೇಲೆ ನೀನು ಅದರಿಂದ ನೀನು ಮದುವೆಯಾಗಿ ಒಂದು ಸಂತತಿಯನ್ನ ಪಡೆ, ನಮಗೂ ಒಳ್ಳೆಯದಾಗುತ್ತೆ, ನಿನಗೂ ಒಳ್ಳೆಯದಾಗುತ್ತೆ. ನಮ್ಮ ನಿರ್ದೇಶನದಂತೆ ನೀನು ನಮಗೆ ಹಿತಕರವಾದ ಈ ಕಾರ್ಯವನ್ನು ಮಾಡು ಮಗು ಅಂತೇಳಿ ಪಿತೃದೇವತೆಗಳು ಹೇಳ್ತಾರೆ. ಜರತ್ಕಾರು ಹೇಳ್ತಾರೆ, ಪಿತೃಗಳೇ, ನಾನು ನನಗಾಗಿ ಮದುವೆಯನ್ನು ಮಾಡಿಕೊಳ್ಳಲಾರೆನು, ಧನ ಸಂಚನವನ್ನು ಮಾಡಲಾರೆನು, ನನಗೆ ಹಣನೂ ಬೇಡ, ಮದುವೆನೂ ಬೇಡ. ಆದರೆ ನಿಮ್ಮ ಹಿತಾರ್ಥವಾಗಿ ಕನ್ಯಾನ್ವೇಷಣೆಯನ್ನು ಮಾಡುತ್ತೇನೆ. ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಬೇಕಾದ್ರೆ ಕನ್ಯೆಯನ್ನು ಹುಡುಕ್ತೀನಿ. ನನ್ನ ನೇಮಕ್ಕೆ ಅನುಸಾರವಾಗಿ ಕನ್ಯೆ ಸಿಕ್ಕಿದರೆ ಮಾತ್ರವೇ ವಿಧಿಪೂರ್ವಕವಾಗಿ ನಾನು ಮದುವೆಯಾಗುತ್ತೇನೆ. ನನಗೆ ಬೇಕಾಗಿರ್ತಕ್ಕಂಥ ಕನ್ಯೆ ಯಾವ ರೀತಿಯಾಗಿರಬೇಕು, ಅದು ನನಗೆ ಅನುಸರಿಸಿ ಹೋಗ್ತಕ್ಕಂಥ ಒಬ್ಬ ಕನ್ಯೆ ಸಿಕ್ಕರೆ ಮಾತ್ರ ನಾನು ಮದುವೆ ಆಗಕ್ಕೆ ಸಿದ್ಧನಿದ್ದೀನಿ. ಸಿಕ್ಕದಿದ್ದರೆ ನಾನು ಖಂಡಿತವಾಗಿಯೂ ಮದುವೆ ಆಗುವುದಿಲ್ಲ. ಆ ರೀತಿಯಾದ ಕನ್ಯೆ ಸಿಕ್ಕರೆ ಮಾತ್ರ ನಾನು ಮದುವೆ ಆಗ್ತೀನಿ, ಇಲ್ಲ ಅಂದರೆ ಇಲ್ಲ. ನಾನು ಮದುವೆ ಆಗುವ ಕನ್ಯೆಯು ನನ್ನ ಹೆಸರನ್ನೇ ಹೊಂದಿರುವವಳಾಗಿರಬೇಕು. ಅಂದರೆ ಅವಳು ಕೂಡ ಜರತ್ಕಾರು ಅನ್ನೋ ಹೆಸರಿನವಳೇ ಆಗಿರಬೇಕು. ನನ್ನ ಹೆಸರು ಜರತ್ಕಾರು, ನನ್ನ ಮದುವೆ ಆಗ್ತಕ್ಕಂಥ ಕನ್ಯೆ ಹೆಸರು ಜರತ್ಕಾರುನೇ ಆಗಿರಬೇಕು. ಇಲ್ಲಿ ಯಾವ ರೀತಿ ನನ್ನ ಇಚ್ಛೆ ಏನಿದೆ ಅಂತೇಳಿ ಅವರು ಪಿತೃದೇವತೆಗಳಿಗೆ ಜರತ್ಕಾರು ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅವಳ ತಂದೆ ತಾಯಿಗಳಿಗೆ ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡುವ ಅಭಿಲಾಷೆ ಇರಬೇಕು. ಅವಳ ತಂದೆ ತಾಯಿ ಅಂದ್ರೆ ಕನ್ಯೆಯ ತಂದೆ ತಾಯಿಗಳಿಗೆ ನನಗೇ ಕೊಟ್ಟು ಮದುವೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇರಬೇಕು. ಮೇಲಾಗಿ ಅವರು ನನಗೆ ಆ ಕನ್ಯೆಯನ್ನ ಭಿಕ್ಷೆಯ ರೂಪದಲ್ಲಿ ಕೊಡಬೇಕು. ಭಿಕ್ಷೆ ರೂಪದಲ್ಲಿ ಅವು ಕನ್ಯಾದಾನವನ್ನು ನನಗೆ ಕೊಡಬೇಕು, ಆ ಮಗಳನ್ನ ನನಗೆ ಕೊಡ್ಬೇಕು ಅವರು. ಆಗ ಮಾತ್ರ ನಾನು ಅವಳನ್ನ ಮದುವೆ ಆಗುವೆನು. ದರಿದ್ರನಾದ ನನಗೆ ಯಾರು ತಾನೇ ಕನ್ಯಾ ಪ್ರದಾನ ಮಾಡಲು ಮುಂದೆ ಬರುತ್ತಾರೆ? ನಾನು ದರಿದ್ರ, ನನಗೆ ಹಣದ ಮೇಲೆ ವ್ಯಾಮೋಹ ಇಲ್ಲ. ಮದುವೆ ಆಗಬೇಕು, ಸಂಸಾರವನ್ನು ನಡೆಸಬೇಕು, ಮಕ್ಕಳನ್ನು ಹೊಂದಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆ ಮೊದಲೇ ಇಲ್ಲ. ನನ್ನಂಥವನಿಗೆ, ಬಡವನಿಗೆ, ದರಿದ್ರನಿಗೆ ಯಾರು ತಾನೇ ಕನ್ಯೆ ಕೊಡೋಕೆ ಇಷ್ಟಪಡ್ತಾರೆ?
ಯಾವುದೇ ತಂದೆ ತಾಯಿ ಆದರೂ ನನ್ನಂಥವನಿಗೆ ಕನ್ಯೆಯನ್ನು ಕೊಡೋದಕ್ಕೆ ಎಲ್ಲಾದರೂ ಇಷ್ಟಪಡೋದು ಉಂಟಾ? ಯಾರಾದರೂ ಅಪ್ಪಿತಪ್ಪಿ ಕೊಡಲು ಬಂದರೂ ಕೇವಲ ಭಿಕ್ಷಾರೂಪವಾಗಿ ದಾನವನ್ನ ಪರಿಗ್ರಹಿಸುತ್ತೇನೆ. ಅವರು ಅಕಸ್ಮಾತ್ ಆಗಿ ಯಾರಾದರೂ ಕೊಡೋದಕ್ಕೆ ಕನ್ಯೆಯನ್ನ ನನಗೆ ಕೊಡೋದಕ್ಕೋಸ್ಕರ ಏನಾದ್ರು ಮುಂದುವರೆದು ಬಂದರು ಅಂದ್ರೆ ನಾನು ಭಿಕ್ಷಾ ರೂಪದಲ್ಲಿ ಮಾತ್ರ ನಾನು ಅದನ್ನ ಆ ಕನ್ಯೆಯನ್ನ ಪರಿಗ್ರಹಿಸುತ್ತೇನೆ, ಅಂದ್ರೆ ಸ್ವೀಕರಿಸ್ತೀನಿ. ಈ ವಿಧವಾದ ನಿಯಮದಿಂದ ನಾನು ಮದುವೆಯಾಗಲು ಪ್ರಯತ್ನಿಸುತ್ತೇನೆ. ಒಂದು ವೇಳೆ ನನ್ನ ಹೆಸರಿನ ಕನ್ಯೆಯೇ ಸಿಕ್ಕಿ ದರಿದ್ರನಾದ ನನಗೆ ಕನ್ಯೆಯ ಮಾತಾ ಪಿತೃಗಳು ಭಿಕ್ಷಾ ರೂಪದಲ್ಲಿ ಕನ್ಯೆಯನ್ನು ಕೊಟ್ಟು ನಾನು ಅವಳನ್ನ ಮದುವೆಯಾಗಿ ನೀವು ಆಶಿಸಿರುವಂತೆ ನಿಮ್ಮ ಉದ್ಧಾರಕ್ಕಾಗಿ ಅವಳಿಂದೇನಾದರೂ ಪ್ರಾಣಿಯೊಂದು ಅಂದರೆ ಸಂತಾನವೊಂದು ಹುಟ್ಟುವುದಾದರೆ ಆಗಲಾದರೂ ನೀವು ಶಾಶ್ವತವಾದ ಸದ್ಗತಿಯನ್ನು ಹೊಂದಿ ಸಂತೋಷದಿಂದ ಇರಬಹುದು. ಇಷ್ಟೆಲ್ಲ ಕಥೆಗಳಿದೆ. ನಂದು ಹಿನ್ನೆಲೆ ಈ ರೀತಿಯಾಗಿದೆ. ನನಗೆ ನನ್ನದೇ ಆಗಿರ್ತಕ್ಕಂಥ ಹೆಸರು ಇರ್ತಕ್ಕಂಥ ಒಂದು ಕನ್ಯೆ, ಆಮೇಲೆ ಆ ಕನ್ಯೆಯ ತಂದೆ ತಾಯಿಗಳು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ, ಆಮೇಲೆ ಆ ಕನ್ಯೆಯನ್ನ ನಾನು ಮದುವೆ ಮಾಡಿಕೊಂಡು ಅದರಿಂದ ಮಕ್ಕಳು ಹುಟ್ಟಿ ಅದರಿಂದ ನಿಮ್ಮ ಈ ಸಂಕಷ್ಟ ನಿವಾರಣೆ ಆಗೋದಾದ್ರೆ ಇಷ್ಟೆಲ್ಲ ಆಯ್ತಪ್ಪ ಅಂತಂದ್ರೆ ಆಗುತ್ತೆ. ಅದು ಏನಾಗುತ್ತೆ ನೋಡೋಣ ಅಂತೇಳಿ ಇಲ್ಲಿ ಜರತ್ಕಾರು ಇಲ್ಲಿ ಪಿತೃದೇವತೆಗಳಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಆವಾಗ ನೀವು ಸಂತೋಷದಿಂದ ಇರಬಹುದು, ಈ ರೀತಿ ಇಷ್ಟೆಲ್ಲ ಆಗ್ಬೇಕಾಗಿದೆ ಅಂತೇಳಿ ಹೇಳ್ತಾರೆ. ಅವಾಗ ಇಲ್ಲಿ ಮತ್ತೆ ಮುಂದುವರೆದ ಕಥೆಯನ್ನು ಹೇಳ್ತಿದ್ದಾರೆ. ವಾಸುಕಿಯ ತಂಗಿಯಾಗಿ ಜರತ್ಕಾರುವಿನೊಡನೆ ಮಹರ್ಷಿಯಾದ ಜರತ್ಕಾರುವಿನ ವಿವಾಹ. ಇಲ್ಲಿ ಅಂತ ಕನ್ಯೆ ಸಿಗ್ತಾಳ ಅಂತೇಳಿ ಮುಂದೆ ಅವಳ ಜೊತೆಗೆ ಯಾವ ರೀತಿಯಾಗಿ ಮದುವೆ ಆಗುತ್ತೆ ಮುಂದುವರೆದು ಇಲ್ಲಿ ಕಥೆ ಹೇಳ್ತಿದ್ದಾರೆ. ಉಗ್ರಶ್ರವ ಸೌತಿಗಳು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ. ಶೌನಕರೇ, ಕಠೋರ ವ್ರತನಿಷ್ಠನಾದ ಜರತ್ಕಾರವು ತಾನೇ ಮಾಡಿಕೊಂಡಿದ್ದ ನಿಬಂಧನೆಗಳಿಗೆ ಅನುಸಾರವಾಗಿ ಕನ್ಯೆಯೊಬ್ಬಳನ್ನ ಹುಡುಕಲು ಪ್ರಪಂಚದಲ್ಲೆಲ್ಲ ಅಲೆದನು. ಈ ರೀತಿಯಾಗಿರ್ತಕ್ಕಂಥ ಒಂದು ಕನ್ಯೆಯನ್ನ ಹುಡುಕ್ಬೇಕು ಅಂತೇಳಿ ಇಡೀ ಜಗತ್ತಿನ ತುಂಬ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಪಂಚದ ತುಂಬೆಲ್ಲ ಸುತ್ತಾಡ್ತಾ ಹೋಗ್ತಾನೆ. ಆದರೆ ಅವನು ಮಾತ್ರ ಬರ್ರೆಯನ್ನು ಹೊಂದಲಿಲ್ಲ. ವೀಕ್ಷಕರೇ, ಇಲ್ಲಿ ಸುತ್ತಿ ಕನ್ಯಾನ್ವೇಷಣೆಗಾಗಿ ಸುತ್ತಿ ಅವರು ಅಲ್ದಾಡ್ತಾ ದೊಡ್ಡದಾಗಿರ್ತಕ್ಕಂಥ ದಟ್ಟವಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಅರಣ್ಯ ಪ್ರದೇಶಕ್ಕೆ ಹೋಗ್ಬಿಟ್ಟು ಒಮ್ಮೆ ಅರಣ್ಯಕ್ಕೆ ಹೋಗಿ ಪ್ರಪಂಚಕ್ಕೆಲ್ಲ ಕೇಳಿಸಲು ಎಂಬಂತೆ ಗಟ್ಟಿಯಾಗಿ 3 ಬಾರಿ ಕೂಗಿ ಹೇಳ್ತಾರೆ, ಕನ್ಯಾಭಿಕ್ಷೆಯನ್ನ ಬೇಡುತ್ತಿದ್ದೇನೆ, ಕನ್ಯಾಭಿಕ್ಷೆಯನ್ನ ನೀಡಿರಿ. ಈ ರೀತಿಯಾಗಿ ಜೋರಾಗಿ ಕೂಗ್ತಾರೆ. 3 ಸಾರಿ ಕೂಗ್ತಾರೆ. ಮಹರ್ಷಿ ಆ ಮಾತನ್ನು ಕೇಳಿದೊಡನೆ ವಾಸುಕಿಯು ತನ್ನ ತಂಗಿಯನ್ನು ಕರೆದುಕೊಂಡು ಜರತ್ಕಾರುವಿನ ಬೆಳಗ್ಗೆ ಬಂದೇ ಬಿಟ್ಟನು. ವಾಸುಕಿ ಅಂತಕ್ಕಂಥವನು ಒಬ್ಬ, ಅವನು ತನ್ನ ಕನ್ಯಾಭಿಕ್ಷೆಯನ್ನ ಬೇಡಿದ ತಕ್ಷಣನೇ ಪ್ರತ್ಯಕ್ಷ ಆಗ್ಬಿಡ್ತಾನೆ, ಅಲ್ಲಿ ಬಂದ್ಬಿಡ್ತಾನೆ. ವಾಸುಕಿಯು ನೀಡಿದ ಕನ್ಯಾಭಿಕ್ಷೆಯನ್ನು ಒಡನೆಯೇ ಸ್ವೀಕರಿಸಿದ ಮಹರ್ಷಿಯು ವಾಸುಕಿಯನ್ನು ಪ್ರಶ್ನಿಸುತ್ತಾನೆ. ಸರ್ಪಶ್ರೇಷ್ಠನೇ, ಅಂದ್ರೆ ವಾಸುಕಿ ಅನ್ನೋದು ಒಂದು ಸರ್ಪ. ಆ ಸರ್ಪ ಅಲ್ಲಿ ಬರ್ತಿದ್ದಂಗೆನೆ ಆ ಕನ್ಯಾಭಿಕ್ಷೆ ನನ್ನ ತಂಗಿಯನ್ನು ನೀನು ಕೊಡ್ತೀನಿ ಅಂತೇಳಿ ಕೇಳಿದಾಗ ಅವಾಗ ಒಂದೇ ಸಾರಿ ಸ್ವೀಕಾರ ಮಾಡೋದಿಲ್ಲ ಇವರು. ಅವಾಗ ಇವ್ರು ಹೇಳ್ತಾರೆ, ಸರ್ಪಶ್ರೇಷ್ಠನೇ, ಈ ನಿನ್ನ ತಂಗಿಯ ಹೆಸರೇನೆಂಬುದನ್ನ ಸತ್ಯವಾಗಿ ಹೇಳು. ವಾಸುಕಿ ಹೇಳುತ್ತಾನೆ, ಜರತ್ಕಾರು ಮಹರ್ಷಿಯೇ, ನನ್ನ ತಂಗಿಯ ಹೆಸರು ಕೂಡ ಜರತ್ಕಾರು ಎಂದೇ ಆಗಿರುವುದು. ಇವಳನ್ನ ನಾನು ನಿನಗೆ ಭಿಕ್ಷಾರೂಪವಾಗಿಯೇ ನೀಡುತ್ತಿದ್ದೇನೆ. ಇವಳನ್ನ ನೀನು ಭಾರ್ಯೆಯನ್ನಾಗಿ ಸ್ವೀಕರಿಸು. ಬ್ರಾಹ್ಮಣೋತ್ತಮನೇ, ನಿನಗೆ ಭಿಕ್ಷಾರೂಪವಾಗಿ ಕೊಡುವ ಸಲುವಾಗಿಯೇ ನಾನು ಇವಳನ್ನ ಇಲ್ಲಿಯವರೆಗೂ ಸಂರಕ್ಷಿಸಿಕೊಂಡು ಬಂದಿದ್ದೇನೆ. ದಯಮಾಡಿ ಸ್ವೀಕರಿಸುವವನಾಗು. ಭಾರ್ಯಾರ್ಥವಾಗಿ ವಾಸುಕಿ ಕೊಟ್ಟ ವರವರ್ಣಿನಿಯಾದ ಜರತ್ಕಾರುವನ್ನ ಮಹರ್ಷಿಯು ಸ್ವೀಕರಿಸಿ ವಿದ್ಯುಕ್ತವಾಗಿ ವಿವಾಹ ಮಾಡಿಕೊಂಡನು. ಈ ರೀತಿಯಾಗಿ ಅವನಿಗೆ ಕನ್ಯೆ ಸಿಗ್ತಾಳೆ. ಅಂದ್ರೆ ವಾಸುಕಿಯ ತಂಗಿ ಅಂದ್ರೆ ಒಬ್ಬ ಸರ್ಪದೊಡನೆ ಮದುವೆ ಆಗುತ್ತೆ ಇವರಿಗೆ. ಅವಳ ಹೆಸರು ಕೂಡ ಜರತ್ಕಾರು ಅಂತಾನೆ ಆಗಿರುತ್ತೆ. ಅವಳನ್ನ ಕೊಟ್ಟು ಜರತ್ಕಾರು ಮಹರ್ಷಿಗೆ ಮದುವೆಯನ್ನು ಕೂಡ ಮಾಡ್ತಾರೆ. ಆಸ್ತಿಕನ ಜನ್ಮ ಮತ್ತು ಸರ್ಪಯಾಗದಲ್ಲಿ ಹತರಾಗುತ್ತಿದ್ದ ಸರ್ಪಗಳ ರಕ್ಷಣೆ. ಇಲ್ಲಿ ಕಥೆಯನ್ನ ಮತ್ತೆ ಮುಂದುವರೆದು ಹೇಳ್ತಾ ಹೋಗ್ತಿದ್ದಾರೆ. ಉಗ್ರಶ್ರವ ಸೌತಿ ಮುನಿಗಳು ಇಲ್ಲಿ ಹೇಳ್ತಿದ್ದಾರೆ, ಬ್ರಹ್ಮವಿದರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಶೌನಕರೇ,
ಜನಮೇಜನು ಸರ್ಪಯಾಗ ಮಾಡಲು ಕಾರಣವೇನು ಎಂಬುದನ್ನು ನೀವು ಕೇಳಿರುವಿರಿ ಅಲ್ಲವೇ? ಸರ್ಪಗಳ ತಾಯಿಯಾದ ಕದ್ರುವೆ ತನ್ನ ಮಕ್ಕಳಿಗೆ ಜನಮೇಜನ ಯಜ್ಞದಲ್ಲಿ ನಿಮ್ಮೆಲ್ಲರನ್ನು ವಾಯುಸಾರಿತೆಯಾಗಿ ಅಗ್ನಿದೇವನು ಭಸ್ಮ ಮಾಡಲೆಂದು ಶಾಪವಿತ್ತಳು. ಇಲ್ಲಿ ಶಾಪವನ್ನು ಕೊಟ್ಟಿರ್ತಾಳೆ. ಯಾರು? ಅವಳ ತಾಯಿನೇ ಶಾಪ ಕೊಟ್ಟಿರ್ತಾಳೆ. ನೀವು ಅಗ್ನಿದೇವನಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ರಿ ಅಂತೇಳಿ ಶಾಪ ಕೊಟ್ಟಿರ್ತಾಳೆ. ಆ ಶಾಪದ ಉಪಶಮನಕ್ಕಾಗಿಯೇ ಪನ್ನವೋತ್ತಮನಾದ ವಾಸುಕಿಯು ತನ್ನ ತಂಗಿಯನ್ನ ಮಹಾತ್ಮನಾದ ಸುವ್ರತನಾದ ಮಹರ್ಷಿಗೆ ಭಿಕ್ಷುರೂಪವಾಗಿ ನೀಡಿದನು. ತನ್ನ ಪ್ರತಿಜ್ಞಾನುಸಾರವಾಗಿ ಸಿಕ್ಕಿದ ಕನ್ಯಾಮಣಿಯನ್ನ ಮಹರ್ಷಿಯು ಸ್ವೀಕರಿಸಿ ವಿದ್ಯುಕ್ತವಾಗಿ ಮದುವೆಯಾದನು. ಜರತ್ಕಾರುಗಳ ಸಮಾಗಮನದಿಂದಾಗಿ ಆಸ್ತಿಕನೆಂಬ ಮಹಾತ್ಮನು ಹುಟ್ಟಿದನು. ಈ ರೀತಿಯಾಗಿ ಆಸ್ತಿಕ ಮಹರ್ಷಿಗಳು ಹುಟ್ಟುತ್ತಾರೆ. ಅವರ ಆಸ್ತಿಕ ಮಹರ್ಷಿಗಳ ತಾಯಿ ಹೆಸರು ಜರತ್ಕಾರು, ತಂದೆ ಹೆಸರು ಕೂಡ ಜರತ್ಕಾರು. ಆಸ್ತಿಕನು ಮಹಾತಪಸ್ವಿಯು, ವೇದಾಂಗ ಪಾರಂಗತನು, ಸರ್ವ ಪ್ರಾಣಿಗಳಲ್ಲಿಯೂ ಸಮಾನವಾದ ಭಾವದಿಂದಿರುವವನು, ಪಿತೃ ಮಾತೃಗಳ ಭಯವನ್ನ ಹೋಗಲಾಡಿಸುವ ಸಾಮರ್ಥ್ಯವುಳ್ಳವನು ಆಗಿದ್ದನು. ಆಸ್ತಿಕನು ಹುಟ್ಟಿದ ಅನೇಕ ವರ್ಷಗಳ ನಂತರ ಪಾಂಡುವಂಶೀಯನಾದ ಜನಮೇಜನು ಪ್ರಪಂಚದ ಸಕಲ ಸರ್ಪಗಳ ವಿನಾಶಕ್ಕಾಗಿ ಸರ್ಪಯಾಗವನ್ನ ಉಪಕ್ರಮಿಸಿದನು. ಸರ್ಪಗಳ ವಂಶವೇ ನಿರ್ಮೂಲವಾಗುವುದೆಂದು ಪ್ರಪಂಚವೆಲ್ಲವೂ ತಲ್ಲಣಿಸುತ್ತಿದ್ದ ಕಾಲದಲ್ಲಿ ಮಹಾತಪಸ್ವಿಯಾದ ಆಸ್ತಿಕನು ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಗಳ ಸಂಪೂರ್ಣ ವಿನಾಶವನ್ನು ತಡೆದನು. ಆಸ್ತಿಕನ ಮಾತುಲರು, ಭ್ರಾತೃ ವರ್ಗದವರು, ಇನ್ನೂ ಅನೇಕ ಬಂಧು ಬಾಂಧವರು ಉಳಿದುಕೊಂಡರು. ಆಸ್ತಿಕನು ತಾನು ಸಂತತಿಯನ್ನ ಪಡೆದು ತನ್ನ ಪಿತೃಗಳನ್ನು ಸಹ ಉದ್ಧರಿಸಿದನು. ಜರತ್ಕಾರವು ಅನೇಕ ವಿಧವಾದ ವ್ರತೋಪಾಸನೆಗಳನ್ನು ಮಾಡುತ್ತಿದ್ದನು. ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು, ಬ್ರಹ್ಮಚರ್ಯ ಮತ್ತು ಅಧ್ಯಯನಗಳಿಂದ ಋಷಿಗಳನ್ನು, ಸಂತಾನ ಪ್ರಾಪ್ತಿಯಿಂದ ಪಿತೃಗಳನ್ನು ತೃಪ್ತಿಗೊಳಿಸಿ ಪಿತೃಗಳ ಋಣದಿಂದ ಮುಕ್ತನಾಗಿ ಅವರೆಲ್ಲರೂ ಸದ್ಗತಿಯನ್ನು ಪಡೆಯುವಂತೆ ಮಾಡಿದನು. ಧರ್ಮಾತ್ಮನಾದ ಆಸ್ತಿಕನು ಮಗನನ್ನಾಗಿ ಪಡೆದ ಮಹರ್ಷಿಯು ಬಹಳ ಕಾಲಾನಂತರದಲ್ಲಿ ತಾನು ಸಹ ಸ್ವರ್ಗವನ್ನು ಸೇರಿದನು. ಇದೇ ಆಸ್ತಿಕನ ಆಖ್ಯಾನ. ಇದನ್ನು ನಾನು ಯಥಾವತ್ತಾಗಿ ಹೇಳಿರುತ್ತೇನೆ. ಇನ್ನೇನಾದರೂ ಕೇಳಬೇಕಾಗಿದ್ದರೆ ಪ್ರಶ್ನಿಸಿರಿ, ಯಥಾಮತಿ ಹೇಳುತ್ತೇನೆ ಅಂತೇಳಿ ಇಲ್ಲಿ ಉಗ್ರಶ್ರವ ಸೌತಿ ಮುನಿಗಳು ಸಂಕ್ಷಿಪ್ತವಾಗಿ ಈ ಕಥೆಯನ್ನು ಹೇಳಿ ಮುಗಿಸ್ತಾರೆ. ಮತ್ತೆ ಏನಾದರೂ ನಿಮಗೆ ಹೇಳಬೇಕಾ? ಈ ರೀತಿಯಾಗಿ ಆಯಿತು ಅಂತ ಹೇಳ್ತಾರೆ. ಕದ್ರು ಮತ್ತು ವಿನತೆಯರಿಗೆ ಕಶ್ಯಪರಿಂದ ವರದಾನ ಮತ್ತು ಅವರಿಂದ ಪುತ್ರ ಪ್ರಾಪ್ತಿಯಾದುದು. ಇಲ್ಲಿ ಶೌನಕರು ಕೇಳ್ತಾರೆ, ಸೌತಿಯೇ, ನೀನು ಜ್ಞಾನಿಯಾಗಿರುವುದು, ಜ್ಞಾನಿಯಾದ ಮಹಾತ್ಮನಾದ ಸಾಧುವಾದ ಆಸ್ತಿಕನ ಕಥೆಯನ್ನ ಬಹಳ ಸಂಕ್ಷೇಪವಾಗಿ ಹೇಳಿಬಿಟ್ಟಿರುವೆ. ನೀವು ಸ್ವಲ್ಪದಾಗಿ ಚುಟುಕಾಗಿ ನಮಗೆ ಈ ಕಥೆಯನ್ನು ಹೇಳಿ ಮುಗಿಸ್ಬಿಟ್ರಿ. ಆ ಮಹಾನುಭಾವನ ಕಥೆಯನ್ನು ವಿಸ್ತಾರವಾಗಿ ಹೇಳಿ ವಿಶದವಾಗಿಯೇ ಕೇಳಬೇಕೆಂಬ ವಿಶೇಷವಾದ ಇಚ್ಛೆಯು ನಮಗೆ ಉಂಟಾಗಿರುವುದರಿಂದ ಆ ಮಹಾನುಭಾವನ ಕಥೆಯನ್ನ ಹೇಗೆ ನಡೆಯಿತು ಹಾಗೇ ಹೇಳಿರಿ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಶೌನಕ ಮಹರ್ಷಿಗಳು. ಆಗ ನೀನು ಕಥೆಯನ್ನ ಬಹಳ ಮಾಧುರ್ಯದಿಂದ ಹೇಳುವೆ. ನಿನ್ನ ಮುಖಾರವಿಂದದಿಂದ ಬರುವ ಒಂದೊಂದು ಅಕ್ಷರವೂ ಒಂದೊಂದು ಪದವೂ ಸಹ ಸ್ಪಷ್ಟವಾಗಿದ್ದು ಸುಮಧುರವಾಗಿರುತ್ತದೆ. ನಿನ್ನ ತಂದೆಯರಾದವರು ಲೋಮಾರ್ಚಣರು ಕಥಾಪ್ರವಚನ ಮಾಡುವಂತೆಯೇ ನೀನು ಸುಮಧುರವಾಗಿ ಕಥಾಪ್ರವಚನವನ್ನು ಮಾಡುವೆ. ಇದರಿಂದ ನಾವು ಸುಪ್ರೀತರಾಗಿದ್ದೇವೆ. ನಿಮ್ಮ ತಂದೆಯವರು ಯಾವ ರೀತಿಯಾಗಿ ಕಥೆಯನ್ನು ಹೇಳ್ತಾ ಇದ್ರು ಆ ರೀತಿಯಾಗಿಯೇ ಸುಂದರವಾಗಿ ಸ್ಪಷ್ಟವಾದ ಮಾತುಗಳಿಂದ ಎಲ್ಲರಿಗೂ ತಿಳಿಯುವಂತೆ ಯಥಾವತ್ತಾಗಿ ನೀನು ಕೂಡ ಕಥೆಯನ್ನು ಹೇಳ್ತಾ ಇದೀಯಾ. ಹಾಗೇನೆ ನಮಗೂ ಕೂಡ ಈ ರೀತಿಯಾದ ಕಥೆಯನ್ನ ಹೇಳ್ರಿ ಅಂತೇಳಿ ಕೇಳ್ತಾ ಇದ್ದಾರೆ. ನಿನ್ನ ತಂದೆಯವರು ನಮಗೆ ಪ್ರವಚನ ಕೇಳುವುದರಲ್ಲಿಯೇ ಸರ್ವದಾ ನಿರತರಾಗಿರುತ್ತಿದ್ದರು. ಪ್ರವಚನವನ್ನು ಹೇಳುವುದರಲ್ಲಿಯೇ ಸರ್ವದಾ ನಿರತರಾಗಿರುತ್ತಿದ್ದರು. ಅವರು ನಿನಗೆ ಆಸ್ತಿಕನ ಆಖ್ಯಾನವನ್ನ ಹೇಗೆ ಹೇಳಿದ್ದಾರೆಯೋ ಹಾಗೆ ನಮಗೂ ಅದನ್ನು ಹೇಳಿ ತಿಳಿಸಿ. ಈ ರೀತಿಯಾಗಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಿಮ್ಮ ತಂದೆಯವರಿಂದ ನೀವು ಕಥೆಯನ್ನು ಕೇಳಿದ್ರು ಅದೇ ರೀತಿಯಾಗಿ ಯಥಾವತ್ತಾಗಿ ನಮಗೂ ಕೂಡ ಹೇಳ್ರಿ, ವಿಸ್ತಾರವಾಗಿ ಹೇಳ್ರಿ ಅಂತ ಹೇಳ್ತಾರೆ. ಆಯುಷ್ಮಂತರೇ, ನಿಮ್ಮ ಆಶಯದಂತೆ ಆಸ್ತಿಕನ ಉಪಾಖ್ಯಾನವನ್ನ ನಾನು ನನ್ನ ತಂದೆಯವರಿಂದ ನನಗೆ ಹೇಗೆ ಕೇಳಿದನೋ ಹಾಗೆ ಹೇಳುತ್ತೇನೆ, ಕೇಳಿರಿ. ದೇವಯುಗದಲ್ಲಿ ಅಂದ್ರೆ ದೇವಯುಗ ಅಂತಂದ್ರೆ ಸತ್ಯಯುಗದಲ್ಲಿ ಪ್ರಜಾಪತಿ ಬ್ರಹ್ಮನಿಗೆ ಕದ್ರು ಮತ್ತು ವಿನತೆಯರು ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಕದ್ರು ಮತ್ತು ವಿನತೆ ಅಂತಕ್ಕಂಥ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಯಾರಿಗೆ? ಪ್ರಜಾಪತಿ ಬ್ರಹ್ಮನಿಗೆ.
ಅವರು ಬಹಳ ಚೆಲುವೆಯರಾಗಿ ಗುಣಸಂಪನ್ನೆಯರಾಗಿಯೂ ಇದ್ದರು. ಹೆಣ್ಣು ಮಕ್ಕಳಿಬ್ಬರು ಪ್ರೌಢರಾದೊಡನೆ ಪ್ರಜಾಪತಿ ಬ್ರಹ್ಮನು ಕಶ್ಯಪರೆಂಬ ತಾಪಸೋತ್ತಮರಿಗೆ ಅವರನ್ನು ಕೊಟ್ಟು ಮದುವೆ ಮಾಡಿದನು. ಪ್ರಜಾಪತಿಗೆ ಸಮರಾದ ಕಶ್ಯಪರು ಅವರಲ್ಲಿ ಪ್ರಸನ್ನರಾಗಿ ಯಾವುದಾದರೂ ವರವನ್ನು ಕೇಳಿಕೊಳ್ಳಿ ಎಂದು ಅವರಿಗೆ ಹೇಳಿದರು. ಕಶ್ಯಪರಿಂದ ಶ್ರೇಷ್ಠವಾದ ವರವು ಲಭಿಸುವುದೆಂಬುದನ್ನು ಅವರಿಂದಲೇ ಕೇಳಿದೊಡನೆ ಶ್ರೇಷ್ಠ ಸ್ತ್ರೀಯರಾದ ಕದ್ರು ಮತ್ತು ವಿನಿತೆಯರು ಅನಿರ್ವಾಚ್ಯವಾದ ಆನಂದವನ್ನು ಹೊಂದಿದರು. ಅವರಿಗೆ ಕೇಳಿಬಿಟ್ಟು ಬಹಳ ಆನಂದ ಆಯಿತು. ಯಾಕೆ ಅವರು ನಮಗೆ ಏನು ಬೇಕು ನೀವು ಹೊರಗೆ ಕೇಳ್ರಿ ಅಂತಂದಾಗ ಕದ್ರು ಮತ್ತು ವಿನಿತೆಯರಿಗೆ ಬಹಳ ಸಂತೋಷ ಉಂಟಾಯಿತು. ಕದ್ರುವು ಪ್ರಾಣೇಶ್ವರ ಸಮಾನ ಬಲವುಳ್ಳ ಅಪ್ರತಿಮ ಸಾಹಸಿಗಳಾದ 1,000 ನಾಗಗಳು ನನ್ನ ಮಕ್ಕಳಾಗಿ ಜನಿಸುವಂತೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದಳು. ಕದ್ರು ಸರ್ಪಗಳ ತಾಯಿ, ಅಂದ್ರೆ ಸರ್ಪಗಳ ವಂಶ ಉದ್ಧಾರ ಆಗೋದಕ್ಕೆ ಮೊಟ್ಟ ಮೊದಲನೇ ಬೀಜ ರೂಪವಾಗಿ ಬಂದಿರತಕ್ಕಂಥವಳು ಕದ್ರು. ಅವಳು ಕೇಳ್ತಾಳೆ, ಪ್ರಾಣೇಶ್ವರನೇ, ನನಗೆ 1,000 ನಾಗಗಳು ಅಂದ್ರೆ ಸರ್ಪಗಳು ನನಗೆ ಮಕ್ಕಳಾಗಿ ಹುಟ್ಟಲಿ ಅಂತೇಳಿ ವರವನ್ನು ಕೇಳ್ತಾಳೆ. ಕಶ್ಯಪರು ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡ್ತಾಳೆ. ವಿನತೆಯು ನನಗೆ 2 ಪುತ್ರರು ಹುಟ್ಟಬೇಕು. ವಿನತೆ ಕೇಳ್ತಾಳೆ, ನಾನು ಇಬ್ರು ಮಾತ್ರ ಪುತ್ರರು ಸಾಕು ನನಗೆ. ಅವರು ಕದ್ರುವಿನ 1,000 ಮಕ್ಕಳ ಪರಾಕ್ರಮವನ್ನು ಮೀರಿಸುವವರಾಗಿರಬೇಕು ಎಂದು ವರವನ್ನ ಬೇಡಿಕೊಳ್ತಾಳೆ. 1,000 ಸರ್ಪಗಳ ಪರಾಕ್ರಮ ಏನಿದೆಯೋ ಆ ಪರಾಕ್ರಮವನ್ನು ಮೀರಿಸುವಂತಹ 2 ಮಕ್ಕಳನ್ನ ನೀನು ದಯಪಾಲಿಸು ಅಂತೇಳಿ ವಿನತೆ ಕಶ್ಯಪ ಬ್ರಹ್ಮರಿಗೆ ಕೇಳ್ತಾಳೆ. ಕಶ್ಯಪರು ತಥಾಸ್ತು ಎಂದರು. ವಿನತೆಯು ತನ್ನ ಪ್ರಾರ್ಥನೆಗೆ ಅನುಸಾರವಾಗಿ ಕಶ್ಯಪರಿಂದ ವರವನ್ನು ಪಡೆದು ಸಂತುಷ್ಟಳಾದಳು. ಅಧಿಕ ಬಲಿಷ್ಠರು ಪರಾಕ್ರಮಿಗಳು ಆದ ಪುತ್ರರನ್ನು ಪಡೆದು ಕೃತಕೃತ್ಯ ಆಗುವೆನೆಂದು ಭಾವಿಸಿದಳು. ಸಮಾನ ತೇಜಸ್ವಿಗಳಾದ 1000 ಪುತ್ರರನ್ನ ಪಡೆಯುವ ವರವನ್ನು ಪಡೆದುಕೊಂಡ ಕದ್ರುವು ಸಂತುಷ್ಟಳಾದಳು. ಹೀಗೆ ತಮ್ಮ ತಮ್ಮ ಮನಸ್ಸಿನ ಅಭಿಲಾಷೆಗಳಿಗೆ ಅನುಸಾರವಾದ ವರಗಳನ್ನು ಪಡೆದು ಕದ್ರು ವಿನಿತೆಯರ ಆನಂದಕ್ಕೆ ಪಾರವೇ ಇರಲಿಲ್ಲ. ಕಶ್ಯಪರು ಅರಣ್ಯಕ್ಕೆ ತೆರಳುವ ಮೊದಲು ಇಬ್ಬರನ್ನು ಕರೆದು ಗೃಹಕೃತ್ಯ ವಿಷಯದಲ್ಲಿ ಕೆಲವು ಉಪಯುಕ್ತ ಸಲಹೆಗಳನ್ನು ಕೊಟ್ಟರಲ್ಲದೆ, ಧಾರ್ಯೋ ಪ್ರಯತ್ನತೋ ಗರ್ಭಂ, ನಿಮ್ಮ ಗರ್ಭವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿರಿ ಎಂದು ಹೇಳಿ ಹೊರಟು ಹೋದರು. ಅನೇಕ ವರ್ಷಗಳು ಕಳೆದ ನಂತರವೂ ಕದ್ರುವು 1000 ಮೊಟ್ಟೆಗಳನ್ನು, ವಿನತೆಯು 2 ಮೊಟ್ಟೆಗಳನ್ನು ಪ್ರಸವಿಸಿದಳು. ಆ ಮೊಟ್ಟೆಗಳನ್ನು ಪ್ರವೃಷ್ಟರಾದ ದಾಸಿಯರು ಶಾಖವಾದ ಪಾತ್ರೆಗಳಲ್ಲಿಟ್ಟು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದರು. ಅವರು ಇಬ್ರು ಕೂಡ ಮಕ್ಕಳು ಅಂದ್ರೆ ಮೊಟ್ಟೆಗಳ ರೂಪದಲ್ಲಿ ಅವು ಸಂತಾನ ಉಂಟಾಗುತ್ತೆ. ಅದನ್ನ ಒಬ್ಬ ದಾಸಿಯರು ಶಾಖವಾದ ಪಾತ್ರೆಗಳಲ್ಲಿಟ್ಟು ಜೋಪಾನವಾಗಿ ನೋಡಿಕೊಳ್ತಿದ್ರು. ದಾಸಿಯರು ಅದನ್ನ ಬಿಸಿಯಾದ ಪಾತ್ರೆಗಳಲ್ಲಿಟ್ಟು ಕಾಪಾಡ್ತಾ ಇರ್ತಾರೆ. 500 ವರ್ಷಗಳು ಕಳೆದ ನಂತರ ಕದ್ರುವಿನ 1000 ಮೊಟ್ಟೆಗಳು ಒಡೆದು ಅವುಗಳಿಂದ ತಳತಳಿಸುವ ಚಿಕ್ಕ ಪುಟ್ಟ ಸರ್ಪಗಳು ಹೊರಗೆ ಬಂದವು. 500 ವರ್ಷಗಳವರೆಗೆ ಆ ಪಾತ್ರೆಗಳು, ಬಿಸಿಯಾದ ಪಾತ್ರೆಗಳಲ್ಲಿ ಆ ಮೊಟ್ಟೆಗಳು ಹಾಗೆ ಇದ್ವಂತೆ. ಅವು ನಿಧಾನಕ್ಕೆ ಒಂದೊಂದಾಗಿ 500 ವರ್ಷಗಳ ನಂತರ ಒಡೆದು ಸಣ್ಣ ಪುಟ್ಟ ಸರ್ಪಗಳು ಹೊರಬಂದಂತೆ. ಆದರೆ ವಿನತೆ 2 ಮೊಟ್ಟೆಗಳಿಂದ ಶಿಶುಗಳು ಹೊರ ಬರಲೇ ಇಲ್ಲ. ವಿನತೆಗೆ ಮಕ್ಕಳಾಗಲೇ ಇಲ್ಲ, ಅಂದ್ರೆ ಮೊಟ್ಟೆಗಳಿಂದ ಮಕ್ಕಳು ಹೊರ ಬರಲೇ ಇಲ್ಲ. ಕದ್ರುವಿನ ಮಕ್ಕಳಾಗಿ ತನಗಿನ್ನೂ ಮಕ್ಕಳಾಗದೇ ಇದ್ದುದನ್ನು ನಾಚಿಕೆಗೊಂಡು ತಪಸ್ವಿನಿಯಾದ ಪುತ್ರಾರ್ಥಿನಿಯಾದ ವಿನತೆಯು ತನ್ನ ಮೊಟ್ಟೆಗಳು ಒಡೆಯದೇ ಇರುವುದನ್ನು ನೋಡಿ ಇನ್ನೂ ಹೆಚ್ಚು ಕಾಲ ನಿರೀಕ್ಷಿಸಿ ಕುಳಿತಿರಲು ಸಾಧ್ಯವಾಗದೆ 2 ಮೊಟ್ಟೆಗಳಲ್ಲಿ ಒಂದನ್ನು ತಾನೇ ಒಡೆದು ಬಿಟ್ಟಳು. ಇಲ್ಲಿ ನೋಡ್ತಾಳೆ ಅವಳಿಗೆ ಸಮಾಧಾನ ಆಗೋದಿಲ್ಲ. ಕೊನೆಗೆ ಏನ್ ಮಾಡ್ತಾಳೆ, ಅಯ್ಯೋ ಅವಳಿಗೆ ಎಲ್ಲ ಮಕ್ಕಳು ಹುಟ್ಟಿಬಿಟ್ರು, ಎಲ್ಲ ಮೊಟ್ಟೆಗಳು ಒಡೆದು ಎಲ್ಲ ಸರ್ಪಗಳು ಹೊರಗೆ ಬಂದ್ಬಿಟ್ಟು ನನ್ನ 2 ಮೊಟ್ಟೆಗಳು ಇನ್ನೂ ಒಡೆಕೆ ತಯಾರಿಲ್ಲಲ್ಲ ಇವು ಅಂತ ಹೇಳ್ಬಿಟ್ಟು 1 ಮೊಟ್ಟೆನ ತಾನೇ ಹೊಡೆದಾಕ್ಬಿಡ್ತಾಳೆ. ಆಗ ವಿನತೆಯ ಮೊಟ್ಟೆಯಲ್ಲಿ ಕಂಡುದೇನು, ಅರ್ಧ ರಚನೆಯಾದ ಶರೀರ, ತಲೆಯಿಂದ ಸೊಂಡದವರೆಗೂ ಸುಂದರವಾದ ಆಕಾರವೂ ಬಂದಿತು. ಏನಾಯ್ತು, ಅರ್ಧಂಬರ್ಧ ಬಂದ್ಬಿಡ್ತು. ಕೆಳಭಾಗವಿನ್ನು ಬೆಳೆಯುವುದರಲ್ಲಿತ್ತು, ಕೆಳಭಾಗ ಇನ್ನು ಬೆಳಿತಾನೆ ಇತ್ತು. ಅಷ್ಟರೊಳಗೆ ಪ್ರಮಾದವು ಸಂಭವಿಸಿಬಿಟ್ಟಿತು. ಅದೃಷ್ಟವಶದಿಂದ ಆ ಶಿಶುವಿಗೆ ಚೈತನ್ಯವೂ ಬಂದಿತ್ತು. ಪ್ರಜ್ವಲಿಸುವ ಕಾಂತಿಯಿಂದ ಬೆಳಗುತ್ತಿದ್ದ ಶಿಶುವು ತಾಯಿಯ ಮುಖವನ್ನ ದೂರನೆ ನೋಡಿತು. ತಾಯಿಯು ಶಿಶುವಿನ
ಶಿಶುವಿಗೆ ಮಹಾಪರಾಧವನ್ನು ಮಾಡಿಬಿಟ್ಟಿದ್ದಳು. ಶಿಶುವು ಅಂಗಹೀನವಾಗಲು ತಾಯಿಯೇ ಕಾರಣವಾಗಿದ್ದಳು. ಶಿಶುವಿಗೆ ಬಹಳ ಕೋಪ ಬಂದಿತ್ತು. ಅಂತೆಯೇ ತಾಯಿಯನ್ನೂ ಶಪಿಸಿಬಿಟ್ಟನು. ಆ ಮಗುನೇ ತಾಯಿಗೆ ಶಾಪವನ್ನು ಕೊಟ್ಟುಬಿಡುತ್ತೆ. ಅದು ಯಾವ ರೀತಿಯಾಗಿ ಶಾಪವನ್ನು ಕೊಡ್ತು ಅಂದರೆ, ಇಲ್ಲಿ ತಾಳ್ಮೆ ಇಲ್ದೇ ತಾಯಿ ಏನು ಮಾಡಿದಳು, 2 ಮೊಟ್ಟೆಗಳಲ್ಲಿ 1 ಮೊಟ್ಟೆಯನ್ನು ಒಡೆದಾಕ್ಬಿಟ್ಲು. ಆ ಮೊಟ್ಟೆ ಇನ್ನು ಬೆಳೆಯೋದ್ರಲ್ಲಿತ್ತು, ಒಳಗಿನ ಮಗು ಇನ್ನು ಬೆಳೆಯೋದ್ರಲ್ಲಿತ್ತು. ಅದು ಅರ್ಧಂಬರ್ಧ ಆಗಿ ಅಂಗವಿಕಲತೆಯನ್ನು ಪಡೆಯತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಆ ಮಗುನೇ ತಾಯಿ ಶಾಪ ಕೊಟ್ಬಿಡುತ್ತೆ. ಅದೇನು ಶಾಪ ಕೊಡ್ತು ಅಂತ ಹೇಳ್ಬಿಟ್ಟು ಮತ್ತೆ ನೋಡೋಣ ಮುಂದಿನ ಭಾಗದಲ್ಲಿ. ನಮಸ್ಕಾರ.